ಹಲೋ, ನಮಸ್ತೆ ಎಲ್ರಿಗೂ. ಫ್ಲಾಲೆಸ್ ಸ್ಕಿನ್ ಬೇಕು, ಗ್ಲೋಯಿಂಗ್ ಸ್ಕಿನ್ ಬೇಕು ಅಂತಂದರೆ ನಮ್ಮ ಮುಖವನ್ನು ಯಾವ ಥರ ಪರ್ಫೆಕ್ಟಾಗಿ ಜೆಂಟಲ್ ಕ್ಲೆನ್ಸರಿಂದ ಕ್ಲೀನ್ ಮಾಡಬೇಕು ಅಥವಾ ಮನೆಯಲ್ಲೇ ಹೋಮ್ ರೆಮಿಡಿಯಿಂದ ಯಾವ ಥರ ಕ್ಲೀನ್ ಮಾಡ್ಕೋಬೇಕು ಅನ್ನೋದನ್ನು ನಿನ್ನೆ ಎಪಿಸೋಡಲ್ಲಿ ಹೇಳಿದೆ. ಸ್ಕಿನ್ ಕೇರ್ ಬೇಸಿಕಲ್ಲಿ ಫಸ್ಟ್ ಸ್ಟೆಪ್ ಅದು. ಮುಖವನ್ನು ತಪ್ಪಾಗಿ ತೊಳೆದ್ರೆ ನಿಮಗೆ ಯಾವತ್ತೂ ಅಷ್ಟೇ ಗ್ಲೋಯಿಂಗ್ ಸ್ಕಿನ್ ಸಿಗಲ್ಲ. ಆಮೇಲೆ ಮುಖದಲ್ಲಿ ಪಿಂಪಲ್ಸ್, ರ್ಯಾಷಸ್ ಜಾಸ್ತಿ ಬೀಳುತ್ತೆ. ಸೊ ಅದಾದ ನಂತರ ನಾವೆಲ್ಲರೂ ಮುಖ್ಯವಾಗಿ ಮಾಡುವಂಥ ತಪ್ಪು ಏನು ಗೊತ್ತಾ, ಒಂದ್ಸರಿ ಮುಖ ತೊಳೆದಾದ ನಂತರ ಡೈರೆಕ್ಟಾಗಿ ಕ್ರೀಮನ್ನು ಹಚ್ಕೊತೀವಿ ಅಥವಾ ಹಾಗೆ ಬಿಡ್ತೀವಿ. ಇದರಿಂದ ಕೂಡ ನಿಮ್ಮ ಸ್ಕಿನ್ ಹಾಳಾಗುತ್ತೆ. ಡೈರೆಕ್ಟಾಗಿ ಮುಖ ತೊಳೆದಾದ ನಂತರ ಕ್ರೀಮನ್ನು ಹಚ್ಚೋದ್ರಿಂದ ನಾವು ಹಾಗೇ ಬಿಟ್ಟರೂ ಕೂಡ ಸ್ಕಿನ್ ಹಾಳಾಗುತ್ತೆ. ಹಾಗಾದರೆ ಏನು ಮಾಡಬೇಕು? ಸ್ಕಿನ್ ಕೇರಲ್ಲಿ ಎರಡನೇ ಸ್ಟೆಪ್ ಯಾವುದು? ಇವತ್ತಿನ ವಿಡಿಯೋದಲ್ಲಿ ಕ್ಲೀನಾಗಿ ಎಕ್ಸ್ಪ್ಲೈನ್ ಮಾಡ್ತಾ ಇದ್ದೀನಿ. 7 ದಿನದ ಸ್ಕಿನ್ ಕೇರ್ ಬೇಸಿಕ್ ಎಪಿಸೋಡ್ಸಲ್ಲಿ ನೀವು ಈ ಎಲ್ಲ ವಿಡಿಯೋಗಳನ್ನು ಸೇವ್ ಮಾಡಿಟ್ಕೊಂಡು ನೋಡಿ. ಯಾಕಂತಂದರೆ ಲೈಫ್ ಲಾಂಗ್ ಇದು ನಿಮಗೆ ಬೇಕಾಗುತ್ತೆ. ಯಾವತ್ತೂ ಅಷ್ಟೇ ನೀವು ನಾನು ಹೇಳಿರೋ ಪ್ರಕಾರ ಸ್ಕಿನ್ ಕೇರ್ ಅನ್ನಂದರೆ ಈ ಬೇಸಿಕ್ ಸ್ಟೆಪ್ಸನ್ನು ಫಾಲೋ ಮಾಡಿದರೆ ನಿಮ್ಮ ಸ್ಕಿನ್ ಯಾವತ್ತೂ ಬ್ಯೂಟಿಫುಲ್ ಆಗಿರುತ್ತೆ, ಸೂಪರ್ ಆಗಿರುತ್ತೆ. ಹಾಗಾದರೆ ಮುಖ ತೊಳೆದಾದ ನಂತರ ಏನು ಮಾಡಬೇಕು? ಸ್ಕಿನ್ನನ್ನು ಟೋನಿಂಗ್ ಮಾಡಬೇಕು, ಟೋನರನ್ನು ಹಚ್ಕೋಬೇಕು. ತುಂಬ 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 ಮುಖ್ಯ. ಇದು ಯಾಕೆ ಅಂತ ಕೂಡ ಹೇಳ್ತೇನೆ. ಮುಖ ತೊಳೆದಾದ ನಂತರ ನಮ್ಮ ಮುಖ ಅದರಲ್ಲಿ ಅಂದರೆ ಡಸ್ಟ್, ಕೊಳೆ ಎಲ್ಲ ಇದ್ದರೆ ಕ್ಲೀನ್ ಆಗುತ್ತೆ, ಹೌದು. ಆದರೆ ಮುಖದಲ್ಲಿ ಪೋರ್ಸ್ ಇದೆಯಲ್ವ, ಅದು ಓಪನ್ ಆಗುತ್ತೆ. ಮುಖ ತೊಳೆದಾದ ನಂತರ ನಾವು ಹಾಗೆ ಬಿಟ್ಟರೆ ಡೀಪಾಗಿ ಸ್ಕಿನ್ ಡ್ರೈ ಆಗುತ್ತೆ. ಇನ್ನೊಂದೇನಾಗುತ್ತೆ ಅಂತಂದರೆ ಆ ಪೋರ್ಸ್ ಅಂತಂದರೆ ರಂಧ್ರಗಳು ಓಪನ್ ಆಗಿರುತ್ತಲ್ವ, ಅದರಲ್ಲಿ ಮತ್ತೆ ಧೂಳು, ಬ್ಯಾಕ್ಟೀರಿಯಾಗಳು ಸೇರಿಕೊಂಡಾಗ ಪಿಂಪಲ್ಸ್, ರ್ಯಾಷಸ್ ಬೀಳುವಂಥ ಚಾನ್ಸಸ್ ಇರುತ್ತೆ. ಇನ್ನೊಂದೇನು ಅಂತಂದರೆ ನಾವು ಜೆಂಟಲ್ ಕ್ಲೆನ್ಸರ್ ಇರ್ಬೋದು ಅಥವಾ ಮುಖವನ್ನು ಒಂದ್ಸರಿ ತೊಳೆದ್ವಿ ಅಂತಂದರೆ pH ಲೆವೆಲ್ ಅಂತ ಇರುತ್ತೆ ಸ್ಕಿನ್ನಲ್ಲಿ. ಅಂದರೆ ಬ್ಯೂಟಿಫುಲ್ ಆಗಿ ಸ್ಕಿನ್ ಹೆಲ್ತನ್ನು ಮೇಂಟೈನ್ ಮಾಡೋದಕ್ಕೆ pH ಲೆವೆಲ್ ತುಂಬ ಇಂಪಾರ್ಟೆಂಟ್. ಅದು ಇಂಬ್ಯಾಲೆನ್ಸ್ ಆಗುತ್ತೆ, ಅಂದರೆ ಅದು ವೇರಿಯೇಷನ್ ಆಗುತ್ತೆ ಮುಖ ತೊಳೆದಾದಾಗ. ಸೊ ಈ pH ಲೆವೆಲನ್ನು ಮೇಂಟೈನ್ ಮಾಡಬೇಕು ಅಂತಂದ್ರೂ ಕೂಡ ನಾವು ಟೋನರನ್ನು ಅಪ್ಲೈ ಮಾಡಬೇಕು. ಒಂದು, ಮುಖದಲ್ಲಿ ಈ ಪೋರ್ಸ್ ಓಪನ್ ಆಗಿರುತ್ತೆ, ಅದರಲ್ಲಿ ಕೊಳೆ ಎಲ್ಲ ಕೂತ್ಕೊಳ್ಳುತ್ತೆ, ಅದನ್ನು ಸ್ಟಾಪ್ ಮಾಡಬೇಕು. ಇನ್ನೊಂದು ಏನು ಅಂತಂದರೆ pH ಲೆವೆಲನ್ನು ಬ್ಯಾಲೆನ್ಸ್ ಮಾಡಬೇಕು ಅಂತಂದರೆ ನಾವು ಟೋನರನ್ನು ಅಪ್ಲೈ ಮಾಡಬೇಕು. ಟೋನರ್ ಅಪ್ಲೈ ಮಾಡೋದ್ರಿಂದ ಈ ಪೋರ್ಸ್ ಏನು ಓಪನ್ ಆಗಿದೆ ಅದು ಟೈಟನ್ ಆಗುತ್ತೆ ಮುಖದ ಮೇಲೆ, ಮತ್ತು ಧೂಳು ಅಂದರೆ ಈ ಬ್ಯಾಕ್ಟೀರಿಯಾಗಳೆಲ್ಲ ಕೂತ್ಕೊಳ್ಳೋದಾಗೆ ಕಾಪಾಡುತ್ತೆ. pH ಲೆವೆಲನ್ನು ಬ್ಯಾಲೆನ್ಸ್ ಮಾಡುತ್ತೆ. ಸ್ಕಿನ್ ಟೋನ್ಡಾಗಿ ಇರುತ್ತೆ ನಿಮ್ಮದು. ಸ್ಕಿನ್ಗೆ ಈವನ್ ಟೋನ್ ಕೊಡಲಿಕ್ಕೆ ಕೂಡ, ಮುಖದ ಹೆಲ್ತನ್ನು ಕಾಪಾಡೋದಕ್ಕೆ ಕೂಡ ನೀವು ಟೋನರನ್ನು ಅಪ್ಲೈ ಮಾಡಬೇಕು. ಹಾಗಾದರೆ ಮಾರ್ಕೆಟಲ್ಲಿರುವಂಥ ಬೆಸ್ಟ್ ಟೋನರ್ ಯಾವುದು? ತುಂಬ ಟೋನರ್ಗಳಿದೆ. ಬಟ್ ಟೋನರ್ಗಳದ್ದು ಪ್ರಾಬ್ಲಮ್ ಏನು ಅಂತಂದರೆ ನಿಮಗೆ ಒಂದು 80%ಇಂದ 90% ತನಕ ಟೋನರ್ಗಳು ಆಲ್ಕೋಹಾಲ್ ಕಂಟೆಂಟ್ ಜೊತೆ ಬರುತ್ತೆ. ಅಂದರೆ ಮುಖ ಫ್ರೆಶ್ ಆಗುತ್ತೆ, ಓಪನ್ ಪೋರ್ಸ್ ಏನಿದೆ ಅದು ಶ್ರಿಂಕ್ ಆಗುತ್ತೆ, ಎಲ್ಲ ಹೌದು. ಆದರೆ ಕೆಲವೊಂದು ಸರಿ ಈ ಆಲ್ಕೋಹಾಲ್ ಇರುವಂತಹ ಟೋನರನ್ನು ನೀವು ರೆಗ್ಯುಲರಾಗಿ ಉಪಯೋಗ ಮಾಡಿದರೆ ಸ್ಕಿನ್ ತುಂಬ ಡ್ರೈ ಆಗುತ್ತೆ. ಸ್ವಲ್ಪ ಟೈಮ್ ಬೀಯಿಂಗ್ ನಿಮಗೆ ಚೆನ್ನಾಗಿ ಅನಿಸ್ಬೋದು. ಲಾಂಗ್ ಟರ್ಮಲ್ಲಿ ನೀವು ಉಪಯೋಗ ಮಾಡ್ತಾ ಇದ್ದರೆ ಇದರಿಂದ ಡಿಸ್ಅಡ್ವಾಂಟೇಜ್ ಇದೆ. ಹಾಗಾದರೆ ಯಾವ ಟೋನರನ್ನು ಬಳಸ್ಬೋದು? ತುಂಬ ಮುಖ್ಯವಾಗಿ ನೀವು ತಿಳ್ಕೊಬೇಕಾಗಿರೋಂಥ ಅಂಶ ಏನು ಅಂತಂದರೆ, ಯಾವುದೇ ಟೋನರ್ ಇರಲಿ ನ್ಯಾಚುರಲ್ ಆಗಿದ್ದರೆ ಒಳ್ಳೆಯದು. ಅದರಲ್ಲೂ ರೋಸ್ ವಾಟರ್ ಬೇಸ್ಡ್ ಟೋನರ್ ಇದೆಯಲ್ವ, ಅದು ತುಂಬ ಒಳ್ಳೆಯದು. ರೋಸ್ ವಾಟರ್ ಟೋನರ್ ಬರುತ್ತೆ, ರೈಸ್ ವಾಟರ್ ಟೋನರ್ ಬರುತ್ತೆ. ನಿಮ್ಗೆ ಯಾವ್ದು ಬೇಕೋ ಅದನ್ನ ನೀವು ಉಪಯೋಗ ಮಾಡ್ಕೊಳ್ಳಿ. ಒಳ್ಳೆಯ ಎಲ್ಲ ಸ್ಕಿನ್ಗೆ ಆಗುವಂಥ ಒಂದು ಟೋನರ್ ಬಗ್ಗೆ ನಾನು ಹೇಳ್ತಾ ಇದ್ದೇನೆ, ನ್ಯಾಚುರಲ್ ಆಗಿರುವಂಥದ್ದು. ಕಾಮ ಆಯುರ್ವೇದ ಅವ್ರದ್ದು ರೋಸ್ ವಾಟರ್ ಟೋನರ್ ಅಂತ ಬರುತ್ತೆ. ಇವರು ಕಣ್ಣೂರಲ್ಲಿರುವಂಥ ರೋಸ್ ಅಂದರೆ ರೋಸನ್ನು ಬಳಸ್ಕೊಂಡು ಡಿಸ್ಟಿಲ್ ಮೆಥಡಲ್ಲಿ ಸಾಂಪ್ರದಾಯಿಕವಾಗಿ ಈ ರೋಸ್ ವಾಟರನ್ನು ಮಾಡ್ತಾರೆ. ತುಂಬ ಸೇಫ್, ತುಂಬ ಮೈಲ್ಡ್ ಮತ್ತು ನ್ಯಾಚುರಲ್ ಇದು. ಇದ್ರ ಬಗ್ಗೆ ತುಂಬ ಒಳ್ಳೆಯ ಫೀಡ್ಬ್ಯಾಕ್ ಇದೆ. ಸ್ಕಿನ್ ಡಾಕ್ಟರ್ಗಳು, ಆಯುರ್ವೇದಿಕ್ ಡಾಕ್ಟರ್ಗಳು ಕೂಡ ಇದನ್ನ ರೆಫರ್ ಮಾಡ್ತಾರೆ. ಇದನ್ನ ಬೈ ಮಾಡಬೇಕು ಅಂತಂದರೆ ಲಿಂಕ್ ಈ ವಿಡಿಯೋದಲ್ಲಿ ಹಾಕಿರ್ತೇನೆ. ಒಂದು ವೇಳೆ ಇದು ಇಲ್ಲದಿದ್ದರೂ ಕೂಡ ಬೇರೆ ಒಳ್ಳೆಯ ನ್ಯಾಚುರಲ್ ಟೋನರ್ದು ಲಿಂಕ್ ನಾನು ಇದರಲ್ಲಿ ಹಾಕಿರ್ತೇನೆ. ಸೇಫ್ ಅನ್ನುವಂಥದ್ದು, ಎಲ್ಲ ಸ್ಕಿನ್ ಟೈಪ್ ಅವರಿಗೂ ಆರಾಮ್ಸೆ ಉಪಯೋಗ ಮಾಡ್ಬೋದಾದಂಥದ್ದು. ಬೈ ಮಾಡಬೇಕು ಅಂತಂದರೆ ಈ ವಿಡಿಯೋದಲ್ಲಿ ಲಿಂಕ್ ಇರುತ್ತೆ, ಚೆಕ್ ಮಾಡಿ. ಅಥವಾ ನಿಮ್ಮ ಹತ್ತಿರದ ಕಾಸ್ಮೆಟಿಕ್ ಸ್ಟೋರ್ ಇರ್ಬೋದು, ಆಯುರ್ವೇದಿಕ್ ಸ್ಟೋರ್ಗಳಲ್ಲಿ ಚೆಕ್ ಮಾಡಿ. ಆದಷ್ಟು ನ್ಯಾಚುರಲ್ ಮೈಲ್ಡ್ ರೋಸ್ ವಾಟರ್ ಅಥವಾ ರೈಸ್ ವಾಟರ್ ಟೋನರನ್ನು ಬಳಸಿ, ಮೈಲ್ಡ್ ಆಗಿರುವಂಥದ್ದು, ನ್ಯಾಚುರಲ್ ಆಗಿರುವಂಥದ್ದು. ನಿಮಗೆ ಈ ಟೋನರನ್ನು ಯಾವ ಥರ ಅಪ್ಲೈ ಮಾಡೋದು ಅಂತ ಕೂಡ ಹೇಳ್ತೀನಿ. ಇದು ಬಾಟಲಲ್ಲಿ ಬರುತ್ತೆ. ಮುಖ ತೊಳಿತೀರಾ, ಒರೆಸ್ತೀರಾ, ಮುಖನ ಕ್ಲೆನ್ಸರ್ ಹಾಕಿ ಕ್ಲೀನ್ ಮಾಡ್ತೀರಾ, ಒರೆಸಿ ಆದ ನಂತರ ಒಂದು 3 ಸರಿ ಈ ಥರ ಕಣ್ಣು ಮುಚ್ಕೊಂಡು ಸ್ಪ್ರೇ ಮಾಡಬೇಕು ಅಷ್ಟೇ. ಅದಾದ ನಂತರ ಜಸ್ಟ್ ಈ ಥರ ಟ್ಯಾಪ್ ಮಾಡಿ ಬಿಟ್ಬಿಡಿ. ಉಜ್ಜೋಕ್ಕೆ ಹೋಗಬೇಡಿ. ಯಾವತ್ತೂ ಅಷ್ಟೇ ಟೋನರನ್ನು ಹಾಕಿ ತಿಕ್ಕಬಾರ್ದು ಮುಖ. ಹಾಗೆ ಈ ಥರ ಸ್ಪ್ರೇ ಮಾಡಿ ಬಿಟ್ಬಿಡುವಂಥದ್ದು ಅಥವಾ ಜಸ್ಟ್ ಟ್ಯಾಪ್ ಮಾಡುವಂಥದ್ದು, ಇಷ್ಟು ಸರಿ ಮಾಡ್ಬೋದು. ದಿನಕ್ಕೊಂದು ಸರಿ ಸಾಕು. ಟೋನರನ್ನು 2 ಸರಿ ಉಪಯೋಗ ಮಾಡೋದು ಬೇಡ. ಮುಖನ 2 ಸರಿ ಕ್ಲೀನ್ ಮಾಡಿ,
ಆದರೆ ಟೋನರ್ ಬೆಳಗ್ಗೆ ಒಂದ್ಸರಿ ಹಾಕಿದರೆ ಸಾಕು. ಫಸ್ಟ್ ಟೈಮ್ ನೀವು ಬಿಗಿನರ್ ಅಂತಂದರೆ ವಾರಕ್ಕೆ ಒಂದು 2-3 ಸರಿ ಹಚ್ಕೊಳ್ಳಿ, ಇಷ್ಟೇ ಸಾಕು. ಸ್ಕಿನ್ಗೆ ಸೆಟ್ ಆದರೆ ಮತ್ತೆ ನೀವು ಕಂಟಿನ್ಯೂಸ್ ಆಗಿ ಟ್ರೈ ಮಾಡ್ಬೋದು. ಏನನ್ನಾದರೂ ಮುಖಕ್ಕೆ ಹಚ್ಚೋಕ್ಕಿಂತ ಮುಂಚೆ ಪ್ಯಾಚ್ ಟೆಸ್ಟ್ ಮಾಡ್ಕೊಳ್ಳಿ. ತುಂಬ ಸೆನ್ಸಿಟಿವ್ ಸ್ಕಿನ್ ಅವರು ಕೇರ್ಫುಲ್ ಆಗಿರಿ, ಅಥವಾ ಮುಖದಲ್ಲಿ ತುಂಬ ಆ್ಯಕ್ಟಿವ್ ಪಿಂಪಲ್ಸ್ ರ್ಯಾಷಸ್ ಇದೆ ಅಂತ ಅಂದರೂ ಕೂಡ ಕೇರ್ಫುಲ್ ಆಗಿರಿ. ಈಗ ಈ ಟೋನರ್ ಎಲ್ಲ ನಮಗೆ ಬೇಡ, ಮಾರ್ಕೆಟಲ್ಲಿ ಸಿಗೋದು. ಮನೆಯಲ್ಲಿ ಮಾಡುವಂಥದ್ದು ಏನಿರುತ್ತೆ ಅಂತ ಕೇಳಿದರೆ ತುಂಬ ಸುಲಭವಾಗಿರುವಂಥ ಒಂದು ಅದ್ಭುತವಾಗಿರುವಂಥ ಟೋನರನ್ನು ಮನೆಯಲ್ಲೇ ಮಾಡ್ಕೋಬೋದು. ತುಂಬ ಸಿಂಪಲ್. ಸ್ವಲ್ಪ ಪುದೀನ ಸೊಪ್ಪು 8-10, ಅರ್ಧ ಸೌತೆಕಾಯಿ. ಪುದೀನ ಸೊಪ್ಪನ್ನು ಕ್ಲೀನಾಗಿ ತೊಳ್ಕೊಳ್ಳಿ, ಎಷ್ಟು ಕ್ಲೀನ್ ಆಗುತ್ತೆ ಅಷ್ಟು ಕ್ಲೀನಾಗಿ ತೊಳ್ಕೊಳ್ಳಿ ಕ್ಲೀನ್ ನೀರಿಂದ. ಅದನ್ನ ಜಜ್ಜಿಬಿಟ್ಟು ಕ್ಲೀನಾಗಿ ರಸನ ಒಂದು ಬೌಲಿಗೆ ಹಿಂಡ್ಕೊಳ್ಳಿ. ಸೌತೆಕಾಯಿನೂ ಕೂಡ ತುರಿದ್ಬಿಟ್ಟು ಕ್ಲೀನಾಗಿ ಒಂದು ಬಟ್ಟೆಗೆ ಹಾಕಿ ಹಿಂಡಿ ರಸ ತೆಗೆಯಿರಿ. ಮಿಕ್ಸ್ ಮಾಡಿ ಇದೊಂದು ಬಾಟಲಲ್ಲಿ ಹಾಕಿ ಸ್ಟೋರ್ ಮಾಡ್ಬೋದು. ಫ್ರಿಜ್ಜಲ್ಲಿ ಇಡಬೇಕು, ಹೊರಗಡೆ ಇಡುವಂಗಿಲ್ಲ. 3-4 ದಿನ ಅಷ್ಟೇ ಇದನ್ನ ಉಪಯೋಗ ಮಾಡ್ಬೋದು. ಅದಾದ ನಂತರ ಮತ್ತೆ ಫ್ರೆಶ್ ಆಗಿ ಮಾಡ್ಕೋಬೇಕು. ಇದನ್ನ ಹಚ್ಚೋದು ಹೇಗೆ ಅಂತಂದರೆ ಸೇಮ್, ಮುಖ ತೊಳಿತೀರಲ್ವ, ಮುಖ ತೊಳೆದು ಒರೆಸಿ ಆದ ನಂತರ ಡೈರೆಕ್ಟಾಗಿ ಸ್ವಲ್ಪ ರಸ ತೆಗೆದು ಹಚ್ಚಿ ಮುಖಕ್ಕೆ ಬಿಟ್ಬಿಡಿ ಲೈಟಾಗಿ. ಮತ್ತೆ ಒರೆಸ್ಕೊಳ್ಳೋಂಗೆ ಏನಿಲ್ಲ, ಸ್ವಲ್ಪ ಒಂದು 3-4 ಡ್ರಾಪ್ ಹಚ್ಚಿ ಹಾಗೆ ಬಿಟ್ಬಿಡುವಂಥದ್ದು. ಇದನ್ನು ಅಷ್ಟೇ ದಿನಕ್ಕೊಂದ್ಸರಿ ಮಾಡಿದರೆ ಸಾಕು. ಸೌತೆಕಾಯಿ ಮುಖನ ಕೂಲ್ ಮಾಡೋದಕ್ಕೆ ತುಂಬ ಹೆಲ್ಪ್ ಮಾಡುತ್ತೆ, ಹಾಗೆಯೇ ಟೋನ್ ಮಾಡೋದಕ್ಕೂ ಹೆಲ್ಪ್ ಮಾಡುತ್ತೆ. ಹಾಗೆಯೇ ನಿಮಗೆ ಪುದೀನ ಕೂಡ ಅಷ್ಟೇ ಮುಖವನ್ನು ರಿಫ್ರೆಶ್ ಮಾಡೋದಕ್ಕೆ, ಮುಖನ ಟೋನ್ ಮಾಡೋದಕ್ಕೆ ತುಂಬ ಒಳ್ಳೆಯದು. ಇದು ಮನೆಯಲ್ಲೇ ನ್ಯಾಚುರಲ್ ಆಗಿ ಮಾಡುವಂಥದ್ದು. ಕೆಲವರಿಗೆ ನಾವು ಹೊರಗಡೆಯಿಂದ ತಂದದನ್ನು ಉಪಯೋಗ ಮಾಡಲ್ಲ, ಮನೆಯಲ್ಲೇ ಇರೋದನ್ನು ಮಾಡಬೇಕು ಅಂತಂದರೆ ನೀವು ಈ ಟೋನರನ್ನು ಆರಾಮ್ಸೆ ಉಪಯೋಗ ಮಾಡ್ಬೋದು. ಸೊ ಮುಖ ಕ್ಲೀನ್ ಮಾಡಾಯಿತು, ಮುಖನ ಟೋನ್ ಮಾಡಿದಾಗಾಯಿತು. ಈಗ ನೆಕ್ಸ್ಟ್ ನಾಳೆಯ ಎಪಿಸೋಡಲ್ಲಿ ಮುಖನ ಯಾವ ಥರ ಮಾಯ್ಶ್ಚರೈಸ್ ಮಾಡ್ಕೋಬೇಕು ಅನ್ನೋದನ್ನು ಹೇಳ್ಕೊಡ್ತೀನಿ. ಮುಖ ಸಾಫ್ಟ್ ಆಗಲಿಕ್ಕೆ, ಹಾಗೆಯೇ ರಿಂಕಲ್ಸ್ ಬೀಳೋದಾಗಿ ತಡೆಯೋದಕ್ಕೆ ನಾವು ಮಾಯ್ಶ್ಚರೈಸರ್ನ ಅಪ್ಲೈ ಮಾಡಲೇಬೇಕು. ಅದನ್ನ ಹೇಗೆ ಮಾಡೋದು, ಯಾವುದು ಬೆಸ್ಟ್, ಮತ್ತು ಮನೆಯಲ್ಲೇ ಇರುವಂಥದ್ದು ಯಾವುದು ಬೆಸ್ಟ್, ಮನೆ ಮದ್ದಿದೆ, ಇದೆಲ್ಲದನ್ನು ಹೇಳ್ತೇನೆ. ಕಂಟಿನ್ಯೂಸ್ ಆಗಿ 7 ದಿನ ಬೇಸಿಕ್. ಪ್ರತಿಯೊಬ್ಬರು ಸ್ಕಿನ್ ಕೇರ್ ಅಂದರೆ ಇಂಟ್ರೆಸ್ಟ್ ಇರೋರು, ಮುಖ ಚೆಂದ ಆಗಬೇಕು, ಚೆನ್ನಾಗಿ ಕಾಣಬೇಕು, ಸ್ಕಿನ್ ಬ್ಯೂಟಿಫುಲ್ ಆಗಿರಬೇಕು, ಹೆಲ್ದಿ ಆಗಿರಬೇಕು ಅನ್ನೋರು ಈ 7 ದಿನ ಕೂಡ ನನ್ನ ಎಪಿಸೋಡನ್ನು ನೋಡಿ. ಅಮ್ಮಿಸ್ ಗ್ಲೋ ಅಲ್ಲಿ ಪ್ರತಿದಿನ ಸಂಜೆ 7 ಗಂಟೆಗೆ ವೀಡಿಯೋನ ಹಾಕ್ತೇನೆ. ಪ್ರತಿ ಸ್ಟೆಪ್ಸನ್ನು ಹೇಳ್ತೇನೆ. ಆ ಸ್ಟೆಪ್ಸನ್ನು ನೀವು ಪ್ರತಿದಿನ ಫಾಲೋ ಮಾಡಿದರೆ ಸಾಕು. ನಿಮ್ಮ ಸ್ಕಿನ್ ಯಾವಾಗಲೂ ಎವರ್ ಬ್ಯೂಟಿಫುಲ್ ಆಗಿರುತ್ತೆ, ಎವರ್ ಯೂತ್ಫುಲ್ ಆಗಿರುತ್ತೆ, ತುಂಬ ಚೆನ್ನಾಗಿರುತ್ತೆ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ. ನೀವು ಮಾತ್ರ ನೋಡೋದ್ರೆ ಬೇರೆಯವ್ರಿಗೆ ಶೇರ್ ಮಾಡೋದನ್ನು ಮರಿಬೇಡಿ. ಥ್ಯಾಂಕ್ಸ್ ಎಲ್ರಿಗೂ.